ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಇತರ ಸೀಸನ್ಗಳಿಗಿಂತ ಈ ಹಿಂದಿನ ಸೀಸನ್ಗಳಿಗಿಂತ ಹೆಚ್ಚು TRPಯನ್ನು ಪಡೆದರೂ ಕೂಡ ಹೆಚ್ಚು ಗಮನವನ್ನು ಸೆಳೀಲಿಲ್ಲ ಅನ್ನೋದು ಮಾತ್ರ ಸತ್ಯ. ಕಾರಣ ಸ್ಪರ್ಧಿಗಳ ವಿಚಾರ ಆಗಿರ್ಬೋದು, ಟಾಸ್ಕ್ಗಳ ವಿಚಾರ ಆಗಿರ್ಬೋದು, ಅಥವಾ ಬಿಗ್ ಬಾಸು ಈ ಬಾರಿ ಓವರಾಲ್ ಆಗಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಂಥ ರೀತಿ ಇರ್ಬೋದು, ಕಿಚ್ಚ ಸುದೀಪ್ ಅವರ ಈ ವಾರದ ಪಂಚಾಯಿತಿಯ ಪಾರ್ಶಾಲಿಟಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಬ್ಬರನ್ನೇ ಓಲೈಕೆ ಮಾಡಿಕೊಂಡು ಒಬ್ಬರನ್ನೇ ಫೋಕಸ್ ಮಾಡಿಕೊಂಡು ಹೋಗ್ತಿದೆ ಅನ್ನೋದು ಆರಂಭದಿಂದ ಇಲ್ಲಿವರೆಗೂ ಕೂಡ ಕೇಳಿ ಬರ್ತಿರುವಂಥ ಆರೋಪ. ಅದರಲ್ಲೂ ಕೂಡ ಇತ್ತೀಚೆಗೆ ಕಳೆದ ಒಂದು 3-4 ವಾರಗಳಿಂದ ಒಬ್ಬ ಸ್ಪರ್ಧಿಯನ್ನು ನಿರಂತರವಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಏನೇ ಎಡವಟ್ಟಾದ್ರೂ ಕೂಡ ಕೊನೆಗೆ ಅವರ ಬಳಿಯೇ ಹೋಗ್ತಿದೆ ಫೋಕಸ್ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಇದು ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಈ ಬಾರಿ ಕಂಪ್ಲೀಟಾಗಿ ಪಾರ್ಶಾಲಿಟಿ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತೆ ಮಾಡಿದೆ. ಜೊತೆಗೆ ಬಿಗ್ ಬಾಸು ಈ ಕಿಚ್ಚ ಸುದೀಪ್ ಅವರ ಕೈಯಲ್ಲೂ ಕೂಡ ಪಾರ್ಶಾಲಿಟಿಯನ್ನು ಮಾಡಿಸ್ತಿದ್ದಾರಾ ಅಂಥೇಳಿ. ಬಿಗ್ ಬಾಸ್ ಅಂತ ಹೇಳಿದ್ರೆ ಈ ಪ್ರಮುಖವಾಗಿ ಹೇಗೆ ಒಂದು 3-4 ಜನರ ಟೀಮ್ ಅದು. ಆ 3-4 ಜನರ ಟೀಮ್ನಲ್ಲಿ ಏನು ನಿರ್ಧಾರ ಆಗ್ತದೆ, ಏನು ಡಿಸಿಷನ್ಸನ್ನು ತೆಗೆದುಕೊಳ್ತಾರೋ ಅದು ಇಲ್ಲಿ ನಮಗೆ ಕಾಣಿಸುವಂಥದ್ದು. ಟಾಸ್ಕ್ ವಿಚಾರ ಆಗಿರ್ಬೋದು, ಅಥವಾ ಯಾರನ್ನಾದರೂ ಒಬ್ಬರನ್ನು ಟಾರ್ಗೆಟ್ ಮಾಡುವಂಥ ವಿಚಾರ ಆಗಿರ್ಬೋದು, ಜಗಳದ ವಿಚಾರ ಆಗಿರ್ಬೋದು, ಅಥವಾ ವಾರಾಂತ್ಯದಲ್ಲಿ ಬರುವಂಥ ಕಿಚ್ಚ ಸುದೀಪ್ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು, ಎಲ್ಲದೂ ಕೂಡ ಇದರ ಆಧಾರದ ಮೇಲೆ ನಿಂತಿರುತ್ತೆ. ಈ ಬಾರಿಯೂ ಕೂಡ ಇಂಥದ್ದೇ ಒಂದು ಈ ಪ್ರಶ್ನಾರ್ಥಕ ವಿಚಾರಗಳು ಕೂಡ ಎದ್ದಿದ್ದಾವೆ ಈ ಬಾರಿಯ ವೀಕೆಂಡ್ನ ಸಂಚಿಕೆಯ ನಂತರ. ಹಾಗೆಯೇ ಇದಕ್ಕೂ ಮುನ್ನ ನಡೆದಂತಹ ಒಂದಷ್ಟು ಪ್ರಕ್ರಿಯೆಯಲ್ಲೂ ಕೂಡ ಇಂಥದ್ದೇ ಪ್ರಶ್ನಾರ್ಥಕ ವಿಚಾರಗಳೇ ಇದ್ದಾವೆ. ಹಾಗೆಯೇ ಆ ಪ್ರಶ್ನೆಯ ಜೊತೆಗೆ ಒಂದಷ್ಟು ಉತ್ತರ ಸಿಗದಂತಹ ವಿಚಾರಗಳು ಕೂಡ ನಡೆದಿದ್ದಾವೆ. ಅದರಲ್ಲಿ ಈ 3 ಪ್ರಶ್ನೆಗಳು ಸಾಕಷ್ಟು ಜನರನ್ನು ಈಗ ಕಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಡೆಯದಾಗಿ 3 ಪ್ರಶ್ನೆಗಳು ಉಳಿದು ಬಿಟ್ಟಿದ್ದಾವೆ. ಆ 3 ಪ್ರಶ್ನೆಗಳು ಯಾವುವು? ಇದಕ್ಕೆ ಉತ್ತರವನ್ನು ಕೊಡೋದು ಯಾರು, ಯಾವಾಗ ಕೊಡ್ತಾರೆ? ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಅಂತ ಹೇಳಿದ್ರೆ ಕನ್ನಡದ ಪ್ರತಿಷ್ಠಿತ ಮತ್ತು ಪ್ರಖ್ಯಾತ ರಿಯಾಲಿಟಿ ಶೋ. ಬಿಗ್ ಬಾಸನ್ನು ಮೀರಿಸುವಂಥ ಮತ್ತೊಂದು ರಿಯಾಲಿಟಿ ಶೋ ಕನ್ನಡದಲ್ಲೇ ಆಗಲಿ ಅಥವಾ ಇತರ ಭಾಷೆಗಳಲ್ಲಾಗಲಿ ಇನ್ನೂ ಕೂಡ ಹುಟ್ಟಲಿಲ್ಲ. ಬೇರೆ ಬೇರೆ ಭಾಷೆಯಲ್ಲಿ ಬಿಗ್ ಬಾಸ್ ಅಥವಾ ಈ ಬಿಗ್ ಬಾಸ್ನ ಪರ್ಯಾಯವಾದಂಥ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿದ್ದಾವೆ. ಅದರಲ್ಲೂ ಕೂಡ ಈ ನ್ಯಾಷನಲ್ ಲೆವೆಲಲ್ಲೂ ಕೂಡ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಈ ಬಿಗ್ ಬಾಸ್ ಅನ್ನೋದು ತುಂಬ ಪಾಪ್ಯುಲಾರಿಟಿಯನ್ನು ಪಡೆದಿರುವಂಥ ರಿಯಾಲಿಟಿ ಶೋ. ಅದಕ್ಕೆ ಕಾರಣ ಬೇರೆ ಬೇರೆ ರೀತಿ ಇರ್ತದೆ. ಇನ್ನೊಬ್ಬರ ಮನೆಯ ವಿಚಾರ ಅಥವಾ ಇನ್ನೊಬ್ಬರ ವೈಯಕ್ತಿಕ ವಿಚಾರವನ್ನು ತಿಳಿದುಕೊಳ್ಳುವಂಥ ಆಸಕ್ತಿ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರ್ತದೆ. ಹಾಗೆಯೇ ಈ ಬಿಗ್ ಬಾಸ್ ಮನೆಯ ಟಾಸ್ಕ್ ಕೂಡ ಜನರಿಗೆ ಇಷ್ಟ ಆಗೋದಕ್ಕೆ ನಾನಾ ಕಾರಣಗಳು ಕೂಡ ಇರ್ತವೆ. ಹಾಗೆಯೇ ಈ ಬಾರಿ ಮಾತ್ರ ಒಂದಷ್ಟು ವಿಚಾರಗಳು ಮಾತ್ರ ನಿರಂತರವಾದಂಥ ಚರ್ಚೆಯಲ್ಲೇ ಇದ್ದಾವೆ. ಈ ಸೀಸನ್ ಆರಂಭ ಆದಂತಹ ಹಂತದಿಂದ ಇಲ್ಲಿವರೆಗೂ ಕೂಡ ಒಂದಷ್ಟು ಅನುಮಾನಗಳು ಸಾಕಷ್ಟು ಜನರಲ್ಲಿದ್ದಾವೆ. ಆದರೆ ಈ ಅನುಮಾನಗಳು ಆಗಾಗ ಹೇಳ್ತಾನೆ ಇರ್ತವೆ, ಅದು ಬೇರೆ ವಿಚಾರ. ಆದರೆ ಈ ಅಂತಿಮ ಭಾಗದಲ್ಲಿ ಅಂದರೆ ಇನ್ನೇನು ಫಿನಾಲೆ ಹತ್ತಿರ ಬರ್ತಾ ಇದ್ದಂಗೆ ಬಿಗ್ ಬಾಸ್ನಲ್ಲಿ ನಡೀತಿರುವಂತಹ ಕೆಲವೊಂದಷ್ಟು ಘಟನೆಗಳು, ವಾರದ ಪಂಚಾಯಿತಿ, ಕಿಚ್ಚನ ಚಪ್ಪಾಳೆ, ಇವುಗಳ ಬಗ್ಗೆ ವಿಮರ್ಶೆಗಳು, ಟೀಕೆಗಳು, ಪ್ರಶಂಸೆಗಳು ಎಲ್ಲವೂ ಕೂಡ ನಡೀತಾನೆ ಇದ್ದಾವೆ. ವಾದ ಪ್ರತಿವಾದಗಳಂತೂ ನಿಲ್ತಾನೆ ಇಲ್ಲ. ಹಾಗೆಯೇ ಈ ಕನ್ನಡ ಸೀಸನ್ 12ರಲ್ಲಿ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ, ಕಿಚ್ಚನ ಚಪ್ಪಾಳೆ, ಹಾಗೆಯೇ ಬಿಗ್ ಬಾಸ್ನ ನಿರ್ಧಾರ, ಇದು ಎಷ್ಟು ಸರಿ ಎನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಈಗ ನೋಡಿ, ವಿಮರ್ಶೆಗಳು, ಟೀಕೆಗಳು, ಪ್ರಶಂಸೆಗಳು ನಡೀತಿರುವಂಥ ಹೊತ್ತಿನಲ್ಲಿ ಬಿಗ್ ಬಾಸ್ನ ಟಾಸ್ಕ್ಗಳನ್ನು ನೋಡಿ ಕೆಲವು ವೀಕ್ಷಕರಿಗೆ ಒಂದಷ್ಟು ಡೌಟ್ಗಳು ಬಂದಿರೋದಂತೂ ಸತ್ಯ. ಈ ಡೌಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಆ 3 ಪ್ರಶ್ನೆಗಳು, ಡೌಟ್ಗಳು ಯಾವುದು ಅಂತೇಳಿ ಕೇಳಿದ್ರೆ, ಒಂದನೇದು ಫ್ಯಾಮಿಲಿ ವೀಕ್ನಲ್ಲಿ ಮನೆಯವರು ಬಂದು ತಮ್ಮಿಷ್ಟದ ಸ್ಪರ್ಧಿಗಳಿಗೆ ಮತವನ್ನು ಹಾಕಬೇಕಾಗಿತ್ತು. ಆ ವೇಳೆ ಬಹುತೇಕರು ಗಿಲ್ಲಿಯನ್ನೇ ಆಯ್ಕೆ ಮಾಡ್ತಾರೆ, ಗಿಲ್ಲಿಗೆ ಮತವನ್ನು ಹಾಕ್ತಾರೆ. ಆದರೆ ಅಶ್ವಿನಿ ಗೌಡ ಅವರಿಗೆ 2 ಮತ ಬಂದಿತ್ತು. ಹೀಗಿದ್ದರೂ ಕೂಡ ಅಶ್ವಿನಿ ಗೌಡ ಅವರನ್ನು ಯಾಕೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗಿಲ್ಲಿಯ ಜೊತೆಗೆ ಆಡಿಸಿದ್ರು ಅನ್ನೋದು ಇವತ್ತಿಗೂ ಕೂಡ ಉತ್ತರ ಸಿಗದಂಥ ಪ್ರಶ್ನೆ. ಅಲ್ಲೂ ಕೂಡ ಗಿಲ್ಲಿ ನಟನೆ ಗೆಲ್ಲೋದು, ಗಿಲ್ಲಿ ನಟ ಅಶ್ವಿನಿಗೆ ಒಂದು ರೀತಿಯಲ್ಲಿ ಮತ್ತೊಂದು ಟಕ್ಕರನ್ನು ಅಲ್ಲಿ ಕೊಡ್ತಾರೆ. ಸಹಜವಾಗಿ ಗಿಲ್ಲಿಗೂ ಕೂಡ ಶಾಕ್ ಆಗುತ್ತೆ. ಅಲ್ಲ, ಆರಂಭದಲ್ಲಿ ಇಂಥದ್ದೊಂದು ನಿಯಮ ಇರಲೇ ಇಲ್ಲ. ಯಾರಿಗೆ ಹೆಚ್ಚು ಮತ ಬೀಳ್ತದೆ ಅವರು ಕ್ಯಾಪ್ಟನ್ ಸೀರೀಸ್ಗೆ ನೇರವಾಗಿ ಆಯ್ಕೆ ಆಗ್ತಾರೆ ಅಂತೇಳಿ. ಗಿಲ್ಲಿ ಏನು ಅಂದ್ಕೊಂಡಿದ್ದ, ವಿರೋಧವಾಗಿ ನಾನು ಆಯ್ಕೆ ಅಂತೇಳಿ ಟ್ವಿಸ್ಟ್ ಕೊಟ್ಟಂಥ ಬಿಗ್ ಬಾಸು ಮತ್ತೆ ಅಲ್ಲಿಗೆ ಅಶ್ವಿನಿಯನ್ನು ಕಳಿಸ್ಬಿಡ್ತಾರೆ. ಅಂದರೆ ಬಹುಶಃ ಇವರಿಗೆಲ್ಲೋ ಅಶ್ವಿನಿ ಕ್ಯಾಪ್ಟನ್ ಆಗಬೇಕು ಅಂತೇಳಿ ಭಾರಿ ದೊಡ್ಡ ಆಸೆ ಇತ್ತು ಅಂಥೇಳಿ ಅನಿಸ್ತದೆ.
ಗೊತ್ತಿಲ್ಲ. ಆಯಿತು. ಅಶ್ವಿನಿ ಅಲ್ಲಿ ಒಳಗಡೆ ಹೋದ ಬಳಿಕ ನಂತರ ಒಂದು ಸೆಕೆಂಡ್ ಟಾಸ್ಕ್ ಆಗ್ತದೆ, ಗಿಲ್ಲಿ ಗೆಲ್ತಾನೆ, ಕ್ಯಾಪ್ಟನ್ ಆಗ್ತಾನೆ. ಅಲ್ಲಿ ಮತ್ತೊಂದು ಟ್ವಿಸ್ಟು, ಅಂದರೆ ಈಗ ನೋಡಿ ಎಷ್ಟು ನೀಟಾಗಿ ಇದು ಪ್ಲ್ಯಾನ್ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಇದು. ಅಶ್ವಿನಿಯನ್ನು ರಾಣಿ ಮಾಡ್ತಾರೆ, ಗಿಲ್ಲಿಯನ್ನು ರಾಜ ಮಾಡ್ತಾರೆ. ಅಶ್ವಿನಿ ಅಲ್ಲಿ ಪಿಕ್ಚರಲ್ಲೇ ಇರಲಿಲ್ಲ, ತೆಗೆದುಕೊಂಡು ಹೋಗಿ ಅಲ್ಲಿ ರಾಣಿ ಆಗುವಂತೆ ಮಾಡ್ತಾರೆ. ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಒನ್ಸ್ ಅಗೈನ್ ಅಶ್ವಿನಿಗೆ ಒಂದು ಅಧಿಕಾರ ಸಿಕ್ದಂಗೆ ಆಗುತ್ತೆ. ಅಧಿಕಾರ ಸಿಕ್ಕಿದ್ದೋ, ಅಧಿಕಾರ ಕೊಟ್ಟಿದ್ದೋ? ಈಗ ನೀವು ಉತ್ತರ ಮಾಡಬೇಕು, ನೀವು ಕಮೆಂಟ್ ಮಾಡಬೇಕು. ಇದು ಅಧಿಕಾರ ಕೊಟ್ಟಿದ್ದು ಅಥವಾ ಅಧಿಕಾರವನ್ನು ಪಡೆದಿದ್ದ ಆಕೆ ಅಂತೇಳಿ. ಯಾರು? ಬಿಗ್ ಬಾಸ್ನ ಟೀಮ್ನವರು. ಆಯಿತಾ? ಒಂದು, ಯಾಕೆ ಈ ರೀತಿ ಆಯಿತು? ಉತ್ತರ ಸಿಗೋದಿಲ್ಲ, ಸಿಕ್ಕಲೂ ಇಲ್ಲ. ಎರಡನೇ ಪ್ರಶ್ನೆ, ಗಿಲ್ಲಿ ನಟ ಕ್ಯಾಪ್ಟನ್ ಆದಂಥ ವಾರದಲ್ಲಿ ಪರ್ಫಾರ್ಮೆನ್ಸ್ ಕೊಡದಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದರೆ ಎಲ್ಲರೂ ಕೂಡ ಸಹಜವಾಗಿ ಅಶ್ವಿನಿ ಅವರ ಹೆಸರನ್ನು ಹೇಳ್ತಾರೆ. ಈ ಉತ್ತರವನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ಅದರಂತೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ. ಆದರೆ ಧನುಷ್ ಗೆದ್ದು ಆಟವನ್ನು ವಿನ್ ಆಗ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಪರವಾಗಿ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಬಿಗ್ ಬಾಸ್ ಮಾಡಿದರು. ಒಂದು ಅನುಮಾನವನ್ನು ಹುಟ್ಟು ಹಾಕುವಂತೆಯೂ ಕೂಡ ಮಾಡಿದರು. ಅಶ್ವಿನಿಗೂ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಸನ್ನಿವೇಶವನ್ನು ನಿರ್ಮಾಣ ಮಾಡಿದರು. ಬಟ್ ಅದು ಕೊನೆಗೆ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಅದು ಹೆಚ್ಚು ನೆಗೆಟಿವ್ ಆಗುತ್ತೆ ಅನ್ನೋಂಥ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಅಶ್ವಿನಿಯಿಂದ ಕ್ಯಾಪ್ಟನ್ಸಿಯನ್ನು ಕಿತ್ತು ಧನುಷ್ಗೆ ಕೊಡುವಂಥದ್ದು ಆಗುತ್ತೆ. ಇನ್ನು ಟಾಪ್ 6 ಸ್ಪರ್ಧೆಯಲ್ಲಿ ಅಶ್ವಿನಿ ಗೌಡ ಅವರು ಓಟದಲ್ಲಿದ್ದರು. ಆದರೆ ಧನುಷ್ ಕೂಡ ವಿನ್ ಆಗ್ತಾರೆ. ಇಲ್ಲಿ ವಿಪರ್ಯಾಸ ನೋಡಿ. ಆದರೆ ಇಲ್ಲಿ ಅಶ್ವಿನಿ ಈ ವಾರ ಆಡಿದ್ದಲ್ಲ ಅಥವಾ ಆಕೆ ಅರ್ಹ ಅಲ್ಲ ಅಂತಲ್ಲ, ಅರ್ಹತೆ ಇರಬಹುದು. ಬಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಚಪ್ಪಾಳೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೆಣ್ಣಾಗಿ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬಿಟ್ಟು ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾರೆ. ಛಲದಿಂದ ಆಡಿದ್ರು ಅಂತಲೂ ಕೂಡ ಹೇಳ್ತಾರೆ. ಧನುಷ್ ಹಾಗೂ ರಾಜಕೇಶ್ ಶೆಟ್ಟಿ ಆಟದ ಬಗ್ಗೆ ಕಿಚ್ಚ ಸುದೀಪ್ ಅವರು ಎಲ್ಲೂ ಕೂಡ ಏನೂ ಕೂಡ ಮಾತನಾಡೋದಿಲ್ಲ. ಇದೇ ನೋಡಿ ವಿಪರ್ಯಾಸ. ಧನುಷ್ ವಿನ್ನಾಗಿ ಅಲ್ಲಿ ಟಾಪ್ 6 ಹೋದರೂ ಕೂಡ ಏನೂ ಕೂಡ ಮಾತನಾಡೋದಿಲ್ಲ. ರಾಜಕೇಶ್ ಶೆಟ್ಟಿಯು ಕೂಡ ಒಳ್ಳೆ ಪ್ರಯತ್ನವನ್ನು ಮಾಡಿದ್ರು. ಅದರ ಬಗ್ಗೆ ಏನಾದರೂ ಮಾತನಾಡಲಿಲ್ಲ. ಮಾತನಾಡಿದ್ದು ಯಾರ ಬಗ್ಗೆ? ಅಶ್ವಿನಿ ಬಗ್ಗೆ, ಧ್ರುವಂತ್ ಬಗ್ಗೆ. ಚಪ್ಪಾಳೆ ಕೊಟ್ಟಿದ್ದು ಯಾರಿಗೆ? ಅಶ್ವಿನಿಗೆ, ಧ್ರುವಂತಿಗೆ. ಫೈನಲಿಗೆ ಹೋಗಿದ್ದು ಯಾರು? ಧನುಷ್. ಇದು ಇಲ್ಲಿನ ಅಸಲಿ ಆಟದ ರೀತಿ. ಅಂದರೆ ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿಲ್ಲ ಅರ್ಥ ಆಗ್ತಿದೆ. ಪದೇ 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 ಅಶ್ವಿನಿ 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 ಅನ್ನುವಂಥ ಪುಷ್ ಸಿಗ್ತಾ ಇದೆ. ಇದಕ್ಕೆ ಕಾರಣ ಏನು? ಇದರ ಹಿಂದಿನ ಉದ್ದೇಶ ಏನು? ತೆಗೆಯುವರಣೆ ಅರ್ಥ ಆಗ್ತಿಲ್ಲ. ಬಟ್ಟು ಒಂದಂತೂ ಅನುಮಾನ ಇದ್ದೇ ಇದೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಇಲ್ಲ ಮತ್ತು ಸಿಗೋಕ್ಕೆ ಚಾನ್ಸು ಕೂಡ ಇಲ್ಲ. ಹಾಗೆಯೇ ಈ ಅನುಮಾನ ಆಗಿಯೇ ಉಳಿದು ಬಿಡ್ತದೆ. ಯಾವುದು? ಅಶ್ವಿನಿಯನ್ನು ಈ ಮಟ್ಟಕ್ಕೆ ಪುಷ್ ಮಾಡ್ತಿರೋ ಹಿಂದಿನ ಉದ್ದೇಶ ಏನು ಅಂತೇಳಿ. ಬಹುಶಃ ಅದಕ್ಕೆ ಉತ್ತರ ಭಾನುವಾರ ಸಿಗಬಹುದು ಅಂತಲೂ ಕೂಡ ಅನಿಸುತ್ತೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಈ ಎಲ್ಲ ಘಟನಾವಳಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೇನನ್ಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.